ಪವರ್ ಮಿನಿಸ್ಟರ್ ಮೇಲೆ ಪವರ್ಫುಲ್ ಶಾಕಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಈಗ. ಕೊನೆಗೂ ಜಾರಿ ನಿರ್ದೇಶನಾಲಯದ ಬಲೆಗೆ ಡಿಕೆಶಿ ಬಿದ್ದಿದ್ದಾರೆ. 2,000 ಕೋಟಿ ಹಣ ಬದಲಾವಣೆ ದೂರು ಈಗಾಗಲೇ ರಿಜಿಸ್ಟರ್ ಆಗಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಟು ನಿಷೇಧದ ಸಂದರ್ಭದಲ್ಲಿ 2,000 ಕೋಟಿ ಅಕ್ರಮ ಹಣವನ್ನ ಇವರು ಟ್ರಾನ್ಸ್ಫರ್ ಮಾಡಿರುವಂತಹ ಗಂಭೀರ ಆರೋಪಕ್ಕೆ ಗುರಿಯಾಗಿದ್ದಾರೆ. ದೆಹಲಿಯಲ್ಲಿ ಸಿಕ್ಕಿದಂತ 7.5 ಕೋಟಿ ರೂಪಾಯಿ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಸೇರಿದ್ದು. ಐಟಿ ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿಯನ್ನ ಡಿಕೆಶಿ ಆಪ್ತ ಆಂಜನೇಯ ಹೊರಹಾಕಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ 2,000 ಕೋಟಿ ಹಣ ಬದಲಾವಣೆ ಆಗಿತ್ತು ಅನ್ನೋದಾಗಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಸಿಕ್ಕಿರುವಂತಹ 7.5 ಕೋಟಿ ಹಣ ದೆಹಲಿ ನಾಯಕರಿಗೆ ಕೊಟ್ಟಿದ್ದು ಅಂತ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ರಾಷ್ಟ್ರೀಯ ಸುದ್ದಿವಾಹಿನಿಗಳ ಮೂಲಕ ಎಫ್ಐಆರ್ ಸುದ್ದಿ ಈಗಾಗಲೇ ಬಹಿರಂಗ ಆಗಿದೆ. ಒಟ್ಟಾರೆ ಜಾರಿ ನಿರ್ದೇಶನಾಲಯದ ಬಲೆಗೆ ಡಿಕೆಶಿ ಫೈನಲ್ ಆಗಿ ಬಿದ್ದಿದ್ದಾರೆ. ಇಡಿಯಿಂದ ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ಈಗಾಗಲೇ ರಿಜಿಸ್ಟರ್ ಆಗಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸುಕೇಶ್ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸುಕೇಶ್, ಫೈನಲ್ ಆಗಿ ಜಾರಿ ನಿರ್ದೇಶನಾಲಯದ ಬಲೆಗೆ ಡಿಕೆ ಶಿವಕುಮಾರ್ ಅವರು ಬಿದ್ದಿದ್ದಾರೆ. ಅಂದ್ರೆ ಆಂಜನೇಯ ಅವರು ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಈ ಒಂದು ಎಫ್ಐಆರ್ ರಿಜಿಸ್ಟರ್ ಆಗಿದ್ಯಾ ಹಾಗಿದ್ರೆ ಅಂತ ಹೇಳಿ? ಖಂಡಿತ ಹೌದು ಕ್ಷಮಾ. ಇದುವರೆಗೂ ಐಟಿ ಅಧಿಕಾರಿಗಳಿಂದ ತನಿಖೆಗೊಳಪಟ್ಟಿದ್ದಂತ ಡಿಕೆ ಶಿವಕುಮಾರ್ ಇನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಒಂದು ತನಿಖೆಯನ್ನು ಕೂಡ ಎದುರಿಸ್ತಾ ಇರುವಂತದ್ದು. ಅವರ ವಿರುದ್ಧ ಈಗಾಗಲೇ ಜಾರಿ ನಿರ್ದೇಶನಾಲಯದಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ನೋಟ್ ಬ್ಯಾನ್ ಸಂದರ್ಭದಲ್ಲಿ ಸುಮಾರು 2,000 ಕೋಟಿ ರೂಪಾಯಿವರೆಗಿನ ಹಣ ಬದಲಾವಣೆಯನ್ನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತ ಮನೆಯೊಂದರಲ್ಲಿ ಬದಲಿ ವ್ಯವಹಾರವನ್ನ ಮಾಡಲಾಗಿದೆ ಎನ್ನುವಂತ ಮಹತ್ವದ ಅಂಶವನ್ನ ಸಚಿವ ಡಿಕೆ ಶಿವಕುಮಾರ್ ಅವರು ಆಪ್ತರಾಗಿರ್ತಕ್ಕಂಥ ದೆಹಲಿಯಲ್ಲಿ ಬಂಧಿಸಲ್ಪಟ್ಟಂತ ಆಂಜನೇಯ ನೀಡಿರ್ತಕ್ಕಂಥ ಮಾಹಿತಿ ಇದು ಈಗ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ ಮತ್ತು ಜಾರಿ ನಿರ್ದೇಶನಾಲಯದಲ್ಲಿ ಒಂದು ಎಫ್ಐಆರ್ ಕೂಡ ಈಗ ದಾಖಲಾಗಿದೆ. ಅದೇ ರೀತಿಯಲ್ಲಿ ಏನು ದೆಹಲಿಯಲ್ಲಿ ಸಿಕ್ಕಂತ ಸುಮಾರು 7.5 ಕೋಟಿ ಹಣದ ಬಗ್ಗೆಯೂ ಕೂಡ ಆಂಜನೇಯ ಅವರು ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿರುವಂತದ್ದು. ಅದರ ಪ್ರಕಾರ ಅವರು ಐಟಿ ಅಧಿಕಾರಿಗಳಿಗೆ ಮತ್ತು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಇಬ್ಬರಿಗೂ ಕೂಡ ಕೊಟ್ಟಿರುವಂತಹ ಮಾಹಿತಿ, ಆ 7.5 ಕೋಟಿ ಹಣ ಕೂಡ ನನ್ನದಲ್ಲ, ಅದು ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಸೇರಿದ ಹಣ ಅನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾರೆ. ಇದು ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಸಂಕಷ್ಟವನ್ನ ತಂದಿಟ್ಟಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆಂಜನೇಯ ಅವರು ಬಾಯ್ಬಿಟ್ಟಂತ ಸ್ಫೋಟಕವಾದಂತ ಮಾಹಿತಿ ಅಂದ್ರೆ ಈ ರೀತಿ ತರ್ತಕ್ಕಂಥ ಹಣವನ್ನ ಇಲ್ಲಿನ ಹೈಕಮಾಂಡ್ ನಾಯಕರುಗಳಿಗೆ, ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳಿಗೆ ತಲುಪಿಸಲಾಗ್ತಿತ್ತು ಅಂತ ಹೇಳೋದ್ರ ಜೊತೆಗೆ ಹಿಂದೆ ಯಾವೆಲ್ಲ ನಾಯಕರುಗಳಿಗೆ ಹಣವನ್ನು ನೀಡಲಾಗಿದೆ, ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದ ನಾಯಕರುಗಳು ಯಾರ್ಯಾರ ಕಚೇರಿಗಳಿಗೆ ಮತ್ತು ಯಾರ್ಯಾರಿಗೆ ಈ ಹಣವನ್ನು ನೀಡಲಾಗಿದೆ ಈ ಹಿಂದೆ ಅನ್ನುವಂತ ಒಂದು ಸ್ಫೋಟಕ ಮಾಹಿತಿಯನ್ನ ಈಗ ಅಧಿಕಾರಿಗಳಿಗೆ ನೀಡಿದ್ದಾರೆ ಆಂಜನೇಯ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಇಲ್ಲಿನ ಸಹಜವಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಡಿಕೆ ಶಿವಕುಮಾರ್ ಜೊತೆಗೆ ಈಗ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಇದನ್ನೇನಾದ್ರೂ ಕೇಂದ್ರ ಸರ್ಕಾರ ಹಠಕ್ಕೆ ಬಿದ್ದಿದೆ ಹೌದಾದಲ್ಲಿ ಯಾರ ಮುಟ್ಟದವರಿಗೆ ತನಿಖೆ ಹೋಗುತ್ತೆ ಅನ್ನುವಂಥದ್ದು, ಯಾರೆಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಸಂಕಷ್ಟಕ್ಕೆ ಸಿಲುಕ್ತಾರೆ ಅನ್ನುವಂಥದ್ದು ಕೂಡ ಈಗ ಬಯಲಾಗುತ್ತೆ. ಹಾಗಾಗಿ ಈಗ ಇಡೀ ಕಾಂಗ್ರೆಸ್ ವಲಯಕ್ಕೆ ಕೂಡ ಈಗ ಶಾಕಿಂಗ್ ನ್ಯೂಸ್ ಅನ್ನುವಂಥ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಆಪ್ತಾಗಿರ್ತಕ್ಕಂಥ ಆಂಜನೇಯ ತಮ್ಮ ಹೈಕಮಾಂಡ್ಗೆ ತಲುಪಿಸ್ತಾ ಇದ್ದಂತ ಹಣದ ಬಗ್ಗೆ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಸುಮಾರು 2,000 ಕೋಟಿ 2 ಲಕ್ಷ ನೋಟುಗಳನ್ನ ಕೂಡ ಬದಲಾವಣೆ ಮಾಡಿದೀವಿ ಅನ್ನುವಂತ ಸ್ಫೋಟಕ ಮಾಹಿತಿಯನ್ನು ಅಧಿಕಾರಿಗಳು ನೀಡಿದ್ದಾರೆ. ಇದೇ ಆಧಾರವಾಗಿ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇಂದ ಕೂಡ ಒಂದು ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಶ್ರಮ
ಹಾಗಿದ್ರೆ ಸುಕೇಶ್, ಗೋವಿಂದ ರಾಜು ಅವರ ಡೈರಿಯಲ್ಲಿ ಇದ್ದಂತ ಹೆಸರಿಗೂ ಈಗ ಲಭ್ಯ ಆಗ್ತಾ ಇರುವಂತ ಮಾಹಿತಿಗೂ ಟ್ಯಾಲಿ ಆಗ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ ಸುಕೇಶ್. ಖಂಡಿತ ಕ್ಷಮ, ಯಾಕಂದ್ರೆ ಗೋವಿಂದ ರಾಜು ಅವರ ಡೈರಿಯಲ್ಲಿ ಇದ್ದಂತಹ ಹೆಸರುಗಳಲ್ಲೂ ಕೂಡ ರಾಜ್ಯದಿಂದ ಯಾವೆಲ್ಲ ಸಚಿವರುಗಳು ಕೂಡ ಹಣವನ್ನು ಸಂದಾಯ ಮಾಡಿದ್ರು ಅನ್ನುವಂತ ಒಂದು ಇನ್ಷಿಯಲ್ಗಳು ಕೂಡ ಮೆನ್ಷನ್ ಆಗಿದ್ದು, ಮತ್ತು ಕೇಂದ್ರದ ಯಾವ ನಾಯಕರಿಗೆ ಹಣ ರವಾನೆ ಆಗಿತ್ತು ಅನ್ನುವಂತ ಇನ್ಷಿಯಲ್ ಕೂಡ ಮೆನ್ಷನ್ ಆಗಿತ್ತು. ಹಾಗಾಗಿ ಗೋವಿಂದರಾಜು ಪ್ರಕರಣದಲ್ಲಿ ಏನು ವಶಪಡಿಸಿಕೊಂಡಾದಂತ ಡೈರಿಯಲ್ಲಿ ಇದ್ದಂತ ಹೆಸರು ಮತ್ತು ಹೈಕಮಾಂಡ್ ನಾಯಕರುಗಳ ಹೆಸರು ಏನಿತ್ತು ಅದಕ್ಕೆ ತಾಲಿ ಮಾಡಿದ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಕೂಡ ಡೈರಿಯಲ್ಲಿ ಡಿ.ಕೆ.ಎಸ್ ಅಂತ ಒಂದು ಏನು ಮೆನ್ಷನ್ ಆಗಿತ್ತು, ಅದನ್ನು ಕೂಡ ಇಲ್ಲಿ ಹೆಚ್ಚು ಗಮನ ಹರಿಸಬೇಕಾಗುತ್ತೆ. ಅಂದ್ರೆ ಅದಕ್ಕೂ ಇದಕ್ಕೂ ಇಲ್ಲಿ ಟ್ಯಾಲಿ ಆಗುವಂಥದ್ದು, ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಇಲ್ಲಿಂದ ಹಣ ಸಂದಾಯ ಆಗ್ತಾ ಇತ್ತು, ಕಿಕ್ ಬ್ಯಾಕ್ ಹೋಗ್ತಾ ಇತ್ತು ಅನ್ನುವಂಥ ರೀತಿಯಲ್ಲಿ ಒಂದು ಈಗ ಅನುಮಾನ ಮೂಡುವಂಥದ್ದು. ಅಂದ್ರೆ ಆ ಎರಡೂ ತನಿಖೆಗಳಲ್ಲೂ ಕೂಡ ಒಂದೇ ಸಿಮಿಲಾರಿಟಿ ಕಂಡು ಬಂದ್ರೆ ಸಹಜವಾಗಿ ಎರಡು ಪ್ರಕರಣದ ನಡುವೆ ಕೂಡ ಲಿಂಕ್ ಉಂಟಾಗುವಂತ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಆದ್ರೆ ಈಗ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಆಪ್ತರಾಗಿದ್ದಂತ ಆಂಜನೇಯ ಅವರೇ ನೀಡಿರುವಂತಹ ಮಾಹಿತಿಯನ್ನು ಆಧರಿಸಿ ಈಗ ಏನು ಜಾರಿ ನಿರ್ದೇಶನಾಲಯದವರು ಕೂಡ ಈ ಒಂದು ಎಫ್ಐಆರ್ ನ ದಾಖಲು ಮಾಡಿರುವಂತದ್ದು. ಆ ಒಂದು ಎಫ್ಐಆರ್ ನಲ್ಲಿ ಸ್ಪಷ್ಟವಾಗಿ ಅವರ ಹೇಳಿಕೆ ಸಂಬಂಧಪಟ್ಟ ಹಾಗೆ ಆಂಜನೇಯ ಅವರ ಹೇಳಿಕೆ ವಿಚಾರವಷ್ಟೇ 7.5 ಕೋಟಿ ಹಣ ನನ್ನದಲ್ಲ, ಅದು ಸಚಿವ ಡಿ.ಕೆ. ಶಿವಕುಮಾರ್ ಅವರಿಗೆ ಸೇರಿದ್ದು ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸಲಿಕ್ಕೆ ಸೇರಿದ್ದು. ಹಾಗಾಗಿ ಈ ಹಿಂದೆ ಕೂಡ ಯಾರ್ಯಾರಿಗೆ ದುಡ್ಡು ಕೊಟ್ಟಿದೀವಿ ಅಂತ ಏನಾದರೂ ತನಿಖೆಗೆ ಹೋದ್ರೆ ಎಲ್ಲಿವರೆಗೆ ಹೋಗುತ್ತೆ ಕಾಂಗ್ರೆಸ್ನ ಹೈಕಮಾಂಡ್ ನ ಯಾವ್ಯಾವ ನಾಯಕರುಗಳ ಕಚೇರಿಯ ಬಾಗಿಲವರೆಗೆ ಹೋಗುತ್ತೆ ತನಿಖೆಯ ಪ್ರಮಾಣ ಅನ್ನುವಂಥದ್ದು ಕೂಡ ಈಗ ಕಾಂಗ್ರೆಸ್ ವಲಯದಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರಷ್ಟೇ ಅಲ್ಲ, ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ಬೆಚ್ಚಿ ಬೀಳುವಂತಹ ಸ್ಫೋಟಕ ಒಂದು ಸುದ್ದಿಯನ್ನ ಈಗ ಹೊರಬರ್ತಾ ಇರುವಂತದ್ದು. ಅಂತಹ ಒಂದು ಸ್ಫೋಟಕ ಮಾಹಿತಿಯನ್ನ ಸಚಿವ ಡಿ.ಕೆ. ಶಿವಕುಮಾರ್ ಅವರು ಆಪ್ತಾಗಿರ್ತಕ್ಕಂಥ ಆಂಜನೇಯ ಅವರು ಈಗ ಇಡಿ ಮತ್ತು ಐಟಿ ಅಧಿಕಾರಿಗಳಿಗೆ ನೀಡಿರೋದ್ರಿಂದ ಈ ಪ್ರಕರಣ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಸಾಕಷ್ಟು ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದ ನಾಯಕರುಗಳು ಸಂಕಷ್ಟಕ್ಕೆ ಸಿಲುಕುವಂತ ಸಾಧ್ಯತೆ ದಟ್ಟವಾಗ್ತಾ ಇದೆ. ಕ್ಷಮಾ, ಎಕ್ಸಾಕ್ಟ್ಲಿ ಸುಕೇಶ್, ಇನ್ನೊಂದು ಮಾತು ಹೇಳ್ತಾರೆ, ಏನಂತ ಹೇಳಿದ್ರೆ ಬೇರೆಗೆ ಬಿದ್ದಂತ ಕೊಡಲಿ ಏಟು ಇಡೀ ಮರವನ್ನೇ ಸಾಯಿಸುತ್ತಂತೆ. ಹಾಗೆ ಮೂಲವನ್ನ ಹುಡುಕ್ತಾ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಮತ್ತೊಂದು ಶಾಕಿಂಗ್ ಅಂತ ಹೇಳಿ ಏನು ಅನಿಸ್ತಾ ಇದೆ ಅಂತ ಹೇಳಿದ್ರೆ 2,000 ಕೋಟಿ ಇಲ್ಲಿಂದ ಟ್ರಾನ್ಸ್ಫರ್ ಆಗಿದೆ, ಅದು ನೋಟ್ ಬ್ಯಾನ್ ಟೈಮ್ ಅಲ್ಲಿ ಅನ್ನೋದದ್ದು. ಸುಕೇಶ್, ಅದು ಹೇಗೆ ಟ್ರಾನ್ಸ್ಫರ್ ಆಯ್ತು ಅಂತ ಹೇಳಿ ಹಾಗಿದ್ರೆ? ಅಂದ್ರೆ ಇಲ್ಲಿ ನೋಟ್ ಬದಲಾವಣೆ ವಿಚಾರ ಕ್ಷಮ, ಅಂದ್ರೆ ನೋಟ್ ಬ್ಯಾನ್ ಆದಂತ ಸಂದರ್ಭದಲ್ಲಿ ಹಳೆ ನೋಟಿಗೆ ಹೊಸ ನೋಟನ್ನ ಬದಲಾವಣೆ ಮಾಡ್ತಕ್ಕಂಥದ್ದು, ಕಮಿಷನ್ ಇಟ್ಕೊಂಡು ಬದಲಾವಣೆ ಮಾಡ್ತಕ್ಕಂಥ ಒಂದು ಹವಾಲಾ ದಂಧೆ ನಡೆಸ್ತಕ್ಕಂಥದ್ದು ನಡೆದಿತ್ತು, ವ್ಯಾಪಕವಾಗಿ ನಡೆದು ಸಾಕಷ್ಟು ಜನರ ಕೂಡ ಬಂಧನ ಕೂಡ ಆಗಿತ್ತು. ಅದೇ ಮಾದರಿಯಲ್ಲಿ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಇರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಈ ರೀತಿ ಸುಮಾರು 2,000 ಕೋಟಿಯಷ್ಟು ಹಣವನ್ನ ಕೈ ಬದಲಾವಣೆ ಮಾಡಲಾಯಿತು ಅನ್ನುವಂತ ಮಾಹಿತಿಯನ್ನ ಆಪ್ತರಾಗಿರ್ತಕ್ಕಂಥ ಆಂಜನೇಯ ನೀಡಿದರೆ ಎನ್ನುವಂತ ಮೂಲಗಳು ರಾಷ್ಟ್ರೀಯ ಮಾಧ್ಯಮ ಮೂಲದಿಂದ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಸುಮಾರು 2 ಲಕ್ಷದಷ್ಟು ನೋಟುಗಳನ್ನ ಆ ಸಂದರ್ಭದಲ್ಲಿ ಬದಲಾವಣೆ ಮಾಡಲಾಯಿತು ಅನ್ನುವಂತ ಒಂದು ಮಾಹಿತಿಯನ್ನ ಕೊಟ್ಟಂತದ್ದು. ಅದು ಒಂದು ಕಡೆಯಿಂದ ಸಚಿವ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಕಷ್ಟ ತರತಕ್ಕಂಥ ಹೇಳಿಕೆ. ಆದ್ರೆ ಸಿಕ್ಕಂತ 7.5 ಕೋಟಿ ಹಣದ ಮೂಲ ಯಾವುದು ಅನ್ನುವಂಥದ್ದು, ಅದನ್ನ ಯಾರಿಗೆ ತಲುಪಿಸಕ್ಕೆ ತೆಗೆದುಕೊಂಡು ಹೋಗಿದ್ವಿ, ಇದಕ್ಕಿಂತ ಮುಂಚೆ ಇದೇ ರೀತಿ ಸಾಕಷ್ಟು ಹಣವನ್ನ ಈ ದೆಹಲಿಗೆ ತರಲಾಗಿದೆ, ಬೆಂಗಳೂರಿನಿಂದ ಸಚಿವ ಡಿ.ಕೆ. ಶಿವಕುಮಾರ್ ಅವರ ಹಣ ಬಂದಿದೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಕಾಂಗ್ರೆಸ್ ನಾಯಕರನ್ನ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಒಂದು ಕಡೆ ನೋಟ್ ಬ್ಯಾನ್ ಆದಂತ ಸಂದರ್ಭದಲ್ಲಿ ಹಣವನ್ನ ಬದಲಾವಣೆ ಮಾಡ್ಕೊಂಡಂತ ಸಂಕಷ್ಟ, ಮತ್ತೊಂದು ಕಡೆ ಸಿಕ್ಕಿರ್ತಕ್ಕಂಥ 7.5 ಕೋಟಿ ಹಣಕ್ಕೆ ಯಾವ ಮೂಲ ಅಂತಕ್ಕಂಥ ಉತ್ತರವನ್ನು ಕೊಡಬೇಕಾದಂತ ಸಂಕಷ್ಟ, ಮಗದೊಂದು ಕಡೆ ಏನು ಆಂಜನೇಯ ಅವರು ಬಾಯ್ಬಿಟ್ಟಿರುವ ರೀತಿಯಲ್ಲಿ ಸಚಿವ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ಗೆ ಹಣವನ್ನು ತಲುಪಿಸಿದ್ರು. ಅಂದ್ರೆ ಇನ್ನು ಯಾರ್ಯಾರ ಹೆಸರುಗಳನ್ನು ಹೇಳಿದರೆ ಕೇವಲ ಡಿ.ಕೆ. ಶಿವಕುಮಾರ್ ಅವರ ಹಣವನ್ನು ಮಾತ್ರ ಆಂಜನೇಯ ಅವರು ಹೈಕಮಾಂಡ್ ನಾಯಕರಿಗೆ ತಲುಪಿಸಿದಾರಾ, ಅಥವಾ ಗೋವಿಂದರಾಜು ಅವರ ಡೈರಿಯಲ್ಲಿ ಮೆನ್ಷನ್ ಆದ ರೀತಿಯಲ್ಲಿ ಬೇರೆ ಬೇರೆ ಮುಖಂಡರುಗಳು, ಸಚಿವರುಗಳು, ಶಾಸಕರುಗಳು ಅವರ ಹಣವು ಕೂಡ ಈ ಮುಖಾಂತರವೇ ಸಂದಾಯ ಆಯ್ತಾ ಅನ್ನುವಂಥ ಆಂಗಲ್ನಲ್ಲೂ ಕೂಡ ತನಿಖೆ ಕೈಗೊಳ್ಳಬೇಕಾಗುತ್ತೆ. ಸಹಜವಾಗಿ ಕಾಂಗ್ರೆಸ್ ವಲಯದಲ್ಲಿ ದೆಹಲಿ ಮತ್ತು ರಾಜ್ಯದ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡುವಂತ ಮಾಹಿತಿ ಈಗ ಐಟಿ ಮತ್ತು ಇಡಿ ಅಧಿಕಾರಿಗಳಿಗೆ ಲಭ್ಯ ಆಗಿರುವಂತದ್ದು. ಕ್ಷಮಾ, ಧನ್ಯವಾದ ಸುಕೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಡಿ.ಕೆ. ಆಪ್ತ ಆಂಜನೇಯ ವಿಚಾರಣೆ ವೇಳೆ ಬಾಯ್ಬಿಟ್ಟಂತ ಸತ್ಯ ಇದೀಗ ಒಂದೊಂದೇ ಸತ್ಯಗಳು ಡಿ.ಕೆ. ಅವರಿಗೆ ಉಳ್ಳಾಗುವಂತ ಚಾನ್ಸಸ್ ದಟ್ಟವಾಗಿ ಕಂಡು ಬರ್ತಾ ಇದೆ. ಆಪ್ತ ಸಹಾಯಕನ ಹೇಳಿಕೆ ಡಿ.ಕೆ.ಗೆ ಉಳ್ಳಾಗುವ ಸಾಧ್ಯತೆ ಇದೆ. ಕೇಂದ್ರ ನಾಯಕರಿಗೂ ಕೂಡ ಈ ಒಂದು ಪ್ರಕರಣ ಉರುಳಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಈಗ ಆಂಜನೇಯ ಅವರು ಕೊಟ್ಟಂತ ಮಾಹಿತಿಯ ಪ್ರಕಾರ ಕೇಂದ್ರದಲ್ಲಿರುವಂತಹ ನಾಯಕರಿಗೆ ದುಡ್ಡನ್ನ ಕೊಡೋದಕ್ಕೆ ಆಂಜನೇಯ ಅವರ ಮನೆಯಲ್ಲಿ ಏನು ಸಿಕ್ಕಿತ್ತು 7.5 ಕೋಟಿ, ಇದೆಲ್ಲವೂ ಕೂಡ ಕೇಂದ್ರದ ನಾಯಕರಿಗೆ ಕೊಡ್ಲಿಕ್ಕೆ ಇತ್ತು ಅಂತ ಹೇಳಿದ್ರೆ, ಹಾಗಿದ್ರೆ ಎಷ್ಟು ಹಣ ಇದುವರೆಗೆ ಸಪ್ಲೈ ಆಗಿದೆ, ಗೋವಿಂದ ರಾಜು ಅವರ ಡೈರಿಯಲ್ಲಿ ಇದ್ದಂತ ಹೆಸರುಗಳಿಗೂ ಕೂಡ ಈ ಒಂದು ಪ್ರಕರಣಕ್ಕೂ ಟ್ಯಾಲಿ ಆಗ್ತಾ ಇದೆ ಅಂತ ಹೇಳಿ ದಟ್ಟವಾಗಿ ಅನಿಸ್ತಾ ಇದೆ. ಹಾಗಾಗಿ ಈ ಪ್ರಕರಣ ಮುಂದೆ ಯಾವ ರೀತಿ ಟ್ವಿಸ್ಟ್ ಅನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಈಗ ಈ ಇಡೀ ಪ್ರಕರಣದ ನಡುವೆ ಪಬ್ಲಿಕ್ ಟಿವಿಗೆ ಡಿ.ಕೆ. ಅವರ ಅಮ್ಮ ಗೌರಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನನ್ನ ಮಕ್ಕಳ ಮೇಲಿನ ದಾಳಿಗೆ ಮೋದಿ ಅವರೇ ಕಾರಣ ಅಂತ ಇಲ್ಲಿ ಹೇಳಿದ್ದಾರೆ.
ನನ್ನ ಮಕ್ಕಳ ಮೇಲಿನ ದಾಳಿಗೆ ಮೋದಿ ಅವರೇ ಕಾರಣ. ತಪ್ಪು ಮಾಡದಂತಹ ಮಕ್ಕಳನ್ನ ನಾನು ಹೆತ್ತಿದ್ದೀನಿ. ಅಮಿತ್ ಶಾ ಮೋದಿ ಅವರನ್ನ ಎದುರು ಹಾಕಿಕೊಂಡಿರೋದಕ್ಕೆ ಈ ದಾಳಿಯನ್ನ ಮಾಡಿಸಿದ್ದಾರೆ. ಇಂಥ ದಾಳಿಗಳಿಗೆ ನಾವು ಯಾರೂ ಹೆದರೋದಿಲ್ಲ. ನನ್ನ ಮಕ್ಕಳು ಇದನ್ನೆಲ್ಲ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಅಂತ ಪಬ್ಲಿಕ್ ಟಿವಿಗೆ ಡಿಕೆಶಿ ಅವರ ತಾಯಿ ಗೌರಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಮಕ್ಕಳ ವ್ಯವಹಾರದ ಬಗ್ಗೆ ಗೊತ್ತಿಲ್ಲದೆ ಈ ರೀತಿ ಮಾತಾಡ್ತಿದ್ದಾರೆ ಅಥವಾ ಗೊತ್ತಾಗಿಯೂ ಕೂಡ ನನ್ನ ಮಕ್ಕಳು ಮಾಡಿದ್ದೆ ಸರಿ ಅನ್ನುವಂತಹ ಒಂದು ಧೋರಣೆನ ಗೊತ್ತಿಲ್ಲ. ಒಟ್ಟಾರೆ ಪಬ್ಲಿಕ್ ಟಿವಿಗೆ ಡಿಕೆಶಿ ಅವರ ಅಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ನನ್ನ ಮಕ್ಕಳ ಮೇಲಿನ ದಾಳಿಗೆ ಮೋದಿ ಅವರೇ ಕಾರಣ ಅಂತ ಒಂದು ಆರೋಪವನ್ನು ಮಾಡಿರೋದ್ರ ಜೊತೆಗೆ ತಪ್ಪೇ ಮಾಡೋದಿಲ್ಲ ನನ್ನ ಮಕ್ಕಳು ಅಂತ ಹೇಳಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ಬನ್ನಿ ಕೇಳ್ಕೊಂಬರೋಣ. ಏನ್ ಕೆಲಸ ಮಾಡ್ತಾರೆ, ಏನ್ ಸೇವೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಅಂತ ಅವ್ರಿಗೆ ಹೇಳಿದೆ ನಾನು. ಆದ್ರೆ ಅವರು ಗೇಟ್ ಬೀಗ ಹಾಕಿದ್ರು. ನನಗೇನು ಅದೇನು ಬೇಜಾರು ಅನ್ನಿಸ್ಲೂ ಇಲ್ಲ. ಹಾಕೊಳ್ಳಿ ಬಿಡು, ಏನಾರು ಮಾಡ್ಕೊಳ್ಳಿ ಬಿಡು, ನನ್ಗೇನು ನಾನು ಏನಾರ ತಪ್ಪು ಮಾಡಿರ್ತಾನೆ ನನಗೆ ಭಯ, ನನ್ನ ಮಕ್ಳೇನಾರ ಮಾಡಿದಿರ್ತಾನೆ ಭಯ. ಇದು ರಾಜಕೀಯದ ದ್ವೇಷದ ಮೇಲೆ ಅವ್ರು ಮಾಡ್ತಾರೆ ಹೊರತು ನಮ್ಗೇನ್ ಅದೆಲ್ಲ ಲೆಕ್ಕಕ್ಕೂ ಇಟ್ಕೊಳ್ಳಿಲ್ಲ. ನನ್ನ ಮಕ್ಳು ಲೆಕ್ಕಕ್ಕೂ ಇಟ್ಕೊಳ್ಳೋದಿಲ್ಲ. ಇರೋದು ಹೇಳ್ತೀನಿ, ಇದನ್ನೆಲ್ಲ ನನ್ನ ಮಕ್ಳು ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ನನ್ನ ಮಕ್ಳು ಅದ್ ಹೇಳೋದಾದ್ರೆ ಬೇಕಾದಷ್ಟದೆ. ನನ್ನ ಮಕ್ಳು ಅವ್ರಂತ ಮುಸಂಡಿಗಳು ಯಾರು ಮಾಡೋರಲ್ಲ, ಮುಟ್ಟಾಳ್ರು ಅಂತ ಕೆಲಸ ನನ್ನ ಮಕ್ಳು ಮಾಡಲ್ಲ. ಮಾಡಿರೋರು ಮುಟ್ಟಾಳ್ರು ಅಂತ ಹೇಳ್ತೀವಿ. ಇದನ್ನೆಲ್ಲ ಮಾಡಿರೋದೇ ಮೋದಿ. ಇವತ್ತಲ್ಲ ನಾಳೆ ಅವ್ನು ಅನುಭವಿಸ್ತಾನೆ ಮೋದಿ. ನನ್ ಮಕ್ಳಿಗೂ ದ್ರೋಹ ಮಾಡ್ತಾ ಇಲ್ಲ, ಒಬ್ರಿಗೆ ಒಂದ್ ಮೋಸ ಮಾಡ್ತಾ ಇಲ್ಲ. ನನ್ ಮಕ್ಳು ಜನಸೇವೆ ಮಾಡ್ತಾ ಇದಾರೆ ಹೊರತು ಯಾರಿಗೂ ಏನು ಮೋಸ ಮಾಡ್ತಾ ಇಲ್ಲ. ಯಾವ ರೀತಿ ಅಂದ್ರೆ ಹೇಳೋದು, ರಾಜಕೀಯ ಅಂದ್ರೆ ಕೆಟ್ಟದ್ದು, ಜನ ದ್ವೇಷ, ಯಾರು ಮುಂದೆ ಬರೋದನ್ನ ಸಹಿಸಲ್ಲ. ಮಾಡೋದೆಲ್ಲ ಕೆಟ್ಟ ಕೆಲಸ ಒಳಗಡೆ ಮಾಡ್ತಾ ಇದ್ರೆ ಅವ್ರದ್ದು ತೋರ್ಸಲ್ಲ. ಇನ್ಕಂಪುರದ ತೋರ್ಸಕ್ ಹೋಗ್ತಾರೆ. ಆದ್ರೆ ತೋರ್ಸೋದು ಈ ತರ ಕೆಟ್ಟ ತರದಲ್ಲಿ ತೋರಿಸಿ ದ್ವೇಷ ತೀರಿಸ್ಕೋತಾರೆ ಅಷ್ಟೇ. ಪ್ರಮುಖ ಕಾರಣ ಅದೇ ಬಿಜೆಪಿ ಅವ್ರದೇನೆ, ಮೋದಿದೇನೆ, ಅಮಿತ್ ಶಾ ಅವ್ರದೇನೆ, ಇನ್ಯಾರ್ದು ಇಲ್ಲ. ನಮ್ಗೆ ಇಲ್ಲಿ ತುಂಬಾ ಸಹಕರಿಸಿದ್ರು ಜನಗಳು. ನಮ್ಮ ಬಿಜೆಪಿ ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡವ್ರೆ, ಇರೋದು ಹೇಳ್ತೀನಿ. ಆದ್ರೆ ಮೇನ್ ಅವ್ರೇನೆ ಪಾತ್ರ. ಮೋದಿ ಫ್ರೆಂಡ್ಸ್ ತರ ಮಾತಾಡ್ತಾ ಇದ್ರು ಅವರು. ಒಬ್ಬರಿಗೆ ಬರ್ತಾ ಇದ್ದಿದ್ದು ಕನ್ನಡ, ಅವರು ಫ್ರೆಂಡ್ಸ್ ತರ ಮಾತಾಡ್ತಾ ಇದ್ರು. ನನಗೂ ಅವ್ರ ಮೇಲೆ ಯಾವ್ದು ಬೇಜಾರಾಗಲ್ಲ, ಇರೋದು ಹೇಳ್ಬೇಕು. ಅವ್ರ ಊಟ ಮಾಡಿದ್ವಿ, ಊಟ ಮಾಡ್ಲಿಲ್ಲ, ಕಾಫಿ ಕೇಳೋರು, ಅರ್ಧ ಗಂಟೆಗೆ ಒಂದ್ಸಾರಿ ಕಾಫಿ ಕೊಡ್ತಿದ್ವಿ. ಖುಷಿಯಾಗೆ ಮಾತಾಡ್ಕೊಂಡು ಒಂಥರ ನಮ್ಮ ಜಾಲಿಯಾಗೆ ಇದ್ವಿ. ಸಾಯಂಕಾಲ ಆಯ್ತಾ ನಮ್ಗೆ ಸ್ವಲ್ಪ ಬೇಜಾರಾಯ್ತು. ಬೇಜಾರಾದ್ರೆ ಏನ್ ಮಾಡೋದು, ಬಂದವ್ರು ಅವ್ರ ಡ್ಯೂಟಿ ಮುಗಿಸ್ಕೊಂಡು ಹೋಗ್ಲಿ, ನಾನು ಯಾಕೆ ಅವ್ರ ಅನ್ಬೇಕು. ಅವ್ರ ಕರ್ತವ್ಯ ಬರೀ ಮಕ್ಳ ಮನೆ ಮಾಡಿಲ್ಲ. ಅಂತೆ ಒಂದ್ 40 ಮನೆ ತನಕ ಅದೇನು ಹುಚ್ಚರು ಇರ್ಬೇಕು. ಅವ್ರು ಜಾಂಡ್ರಲ್ಲ ಬಿಡಿ, ಹುಚ್ಚರು ಅವರು. ಈ ತರ ಮಾಡೋದೆಲ್ಲ ಎಲ್ಲಾ ಸೇರಿಸಿ ನಮ್ಮೇಲೆ ತಲೆ ಮೇಲೆ ಹಾಕಕ್ಕೆ ಏನು ಅವ್ರ ಹುಚ್ಚಲ್ವಾ? ಅವ್ರಿಗೆ ಅವ್ರ ಮನುಷ್ಯರು, ಅವ್ರ ಕತ್ತೆಗಳು, ಅವ್ರು ಹುಚ್ಚರು.